ಎಲ್ಲರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನಲ್ನಿಂದ ಸುನೀತಾ ಸಿ ಅಂತ ಮಾಡಿದ್ರೆ ಇವತ್ತು ಜೋಳದ ಅಂಬ್ಲಿ ಮಾಡ್ತಿದ್ದೀನಿ. ಸ್ಟವ್ ಆನ್ ಮಾಡ್ಕೊತಿದ್ದೀನಿ. ಇದಕ್ಕೆ ನೀರು ಹಾಕ್ತೀವಿ. ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರಿ. ನೀರು ಕುದಿಬೇಕು ರೀ. ನೀರು ಆಗಬೇಕು ಬಿಡಕ್ಕೆ. ನೋಡಿರಿ, ರುಚಿಗೆ ತಕ್ಕ ಉಪ್ಪು ಹಾಕ್ತೀನಿ. ನೋಡಿ ಹಾಕ್ಬೇಕು. ಇದು ಕೆಂಪು ಉಪ್ಪು ರೀ, ರೆಡ್ ಸಾಲ್ಟು ನೋಡಿ ಹಾಕ್ರಿ, ಭಾಳ ಸ್ಟ್ರಾಂಗ್ ಇರುತ್ತೆ. ಒಂದು ಬೌಲಷ್ಟು ಜೋಳದ ಹಿಟ್ಟು, ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಅದು ನೀರು ಕುದಿಬೇಕ್ರಿ. ಮೊಸರು ಮಜ್ಜಿಗೆ ಮಾಡ್ಬೇಕ್ರಿ. ಅದು ಸ್ಟವ್ ಆಫ್ ಮಾಡಿದ್ದೀನಿ ರೀ. ಮಜ್ಜಿಗೆನ ಎಷ್ಟು ಬೇಕು ನೋಡಿ ಮಜ್ಜಿಗೆ. ನಿಮ್ಮ ಮೊಸರು ಹಾಕೊಂಬೋದ್ರಿ. ಮಜ್ಜಿಗೆ ಆಗಿದೆ ರೀ. ಇದು ತಣ್ಣಗಾಗಬೇಕು. ಆಮೇಲೆ ನೋಡ್ರಿ, ಜೋಳದ ಅಂಬ್ಲಿ ರೆಡಿಯಾಗಿದೆ, ಮಜ್ಜಿಗೆನೂ ರೆಡಿಯಾಗಿದೆ. ಮಜ್ಜಿಗೆ ಹಾಕ್ಬಿಡ್ತೀನಿ ರೀ ಇದಕ್ಕೆ. ನೀವು ಬೇಸಿಗೆ ಕಾಲ ಅಂದ್ರೆ ಇದು ಮಾಡಬೇಡ್ರಿ. ಚಳಿ ಇರುತ್ತೆ, ಶೀತ ಆಗುತ್ತೆ, ಅವೆಲ್ಲ ಇದಾಗಲ್ರಿ, ಕುಡಿಬೋದು. ಚೆನ್ನಾಗಿ ಕೈ ಆಡಿಸ್ಬೇಕು, ಉಪ್ಪೆಲ್ಲ ಹಾಕ್ಬೇಕು. ಜೋಳದ ಅಂಬ್ಲಿ ರೆಡಿಯಾಗಿದೆ ರೀ. ಸರ್ವ್ ಮಾಡಬೇಕು. ಇವು ನಮ್ಮ ನಿಹಾರ್ ಹುಟ್ಟಿದಾಗ ಬೌಲ್ಗಳು ತಗೊಂಡಿರೋದ್ರಿ. ಇವಾಗ 18-20 ವರ್ಷ ಬೌಲ್ಗಳು ಎಷ್ಟಿದ್ವು ಎಲ್ಲ ಒಡೆದೋಗ್ಬಿಡ್ತವೆ. ನಾನು ಬೇಗನೆ ಎತ್ತಾಕ್ಬಿಡ್ತೀನಿ, ಹಂಗಾಗಿ ತಗೋನಲ್ಲ ಇವು. ಇವತ್ತು ತೆಗ್ದಿದ್ದೀನಿ ನೋಡ್ರಿ. ಇದಕ್ಕೆ ಬೇಕಾದ್ರೆ ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕೊಂಬೋದ್ರಿ. ಅವ್ನಿಗೆ ಊಟಕ್ಕೆ ಜ್ಯೂಸಿಗೆ ಅದಕ್ಕೆ ಬೇಕಂದು ನೋಡ್ರಿ, ಜೋಳದ ಅಂಬ್ಲಿ ರೆಡಿಯಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ಲು ವಿಡಿಯೋ ನೋಡಿ.